2 ವರ್ಷದಿಂದ ಆ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಬಂಗಾರಪೇಟೆ ವಾಟರ್ ಸಪ್ಲೈ AW ಇದ್ದಾರೆ. ಇದಕ್ಕೆ ಮುಂಚೆನೂ ನಾವು ಪಂಚಾಯತಿಂದ ಲೆಟರ್ ತಗೊಂಡೋಗಿ ನಾನೇ ಖುದ್ದಾಗಿ ಕೊಟ್ಟಿದ್ದೀನಿ. 2 ಸಲ 3 ಸಲ ಹೋಗಿ ಪಂಚಾಯತಿಂದ ಲೆಟರ್ ತಗೊಂಡೋಗಿ ಕೊಟ್ಟಿದ್ದೀನಿ. ಈ ಥರ RO ಪ್ಲಾಂಟ್ ರಿಪೇರಿ ಇದೆ, ಅವರು ನಮ್ಗೆ ಇನ್ನೂ ಇದಾಗಿಲ್ಲ ಅಂತ ಹೇಳಿದ್ರು, ಇನ್ನು ನಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಪಂಚಾಯತ್ಗೆ ಅಂತ ಹೇಳಿದ್ರು. ಮತ್ತೆ ನಾನು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿ ಕೊಟ್ಟ ಮೇಲೆ ಕೂಡ ಅವರು ಇವತ್ತು ನಾಳೆ ಅಂತ ಹೇಳ್ಬಿಟ್ಟು ಬಂದಿಲ್ಲ. ನನ್ನ ಕೈಯಿಂದ ಆದಷ್ಟು ನಾನು ಮಾಡಿ ಇಷ್ಟು ದಿವಸ ಮಾಡ್ತಾ ಇದ್ವಿ. ಇವಾಗ 1 ವರ್ಷಕ್ಕೆ ಮೇಲೆ ಆಗೋಯ್ತು ನಿಂತೋಗಿ. ಇಲ್ಲ 1 ವರ್ಷ ಆಗಿಲ್ಲ, ಇನ್ನು ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿವರೆಗೂ ನಾನೇ ಹೆಚ್ಚು ಕಮ್ಮಿ ಎಷ್ಟಾಗುತ್ತೋ ನಾವೇ ರೆಡಿ ಮಾಡಿ ನಾವೇ ಆಗ್ತಾ ಇದ್ವಿ. ಅವರು ಫಿಲ್ಟರ್ ಸರ್ವಿಸ್ ಮಾಡೋರು ಬಂದು ಮಾಡ್ತಾ ಇದ್ರು. ಇವಾಗ ಮತ್ತೆ ನಾನು 2 ತಿಂಗಳಿಂದನೂ ಅವ್ರ ಪ್ರಯತ್ನ ಪಡ್ತಾನೆ ಇದ್ದೀನಿ. ಇನ್ನು ಅವರಿಗೆ ನಿನ್ನೆ ಕೂಡ ಕಾಲ್ ಮಾಡಿದ್ದೀನಿ, ಮೊನ್ನೆ ಕೂಡ ಕಾಲ್ ಮಾಡಿದ್ದೀನಿ. ಮೊನ್ನೆ ಬಂದು ನೋಡ್ಕೊಂಡು ಹೋಗಿದಾರಂತೆ. ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರೋ ಇಲ್ಲೋ ನನಗೂ ಇನ್ನೂ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಇದೇ ಥರ 1 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರು. ಬಟ್ ಕನ್ಫರ್ಮ್ ಆಗಿ ಅವ್ರು ಬರ್ತಾರೋ ಇಲ್ವೋ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಇನ್ನು. ಯಾಕಂದರೆ ಅಧಿಕಾರಿಗಳೇ ಸುಮ್ಮನೆ ಇದ್ದಾರೆ ಅವರು. ಇನ್ನು ನಾವೇನು ಮಾಡೋಕ್ಕಾಗುತ್ತೆ? ಪಂಚಾಯತಿ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಮೇಲೆ ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವಾಗ ಅದನ್ನು ಖರ್ಚು ಮಾಡಬೇಕಾದ್ರೆ 1.5 ಲಕ್ಷಕ್ಕೆ ಮೇಲೆ ಆಗುತ್ತೆ. ಪಂಚಾಯತಿ ಅಷ್ಟೊಂದು ಪ್ರಾವಿಷನ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದರಿಂದ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಅವರು ಆದಷ್ಟು ಬೇಗ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಸರ್. ಇವತ್ತು 1-2 ದಿವಸ ಟೈಮ್ ಕೇಳಿದ್ದಾರೆ ಅವರು. ಇದಾಗಿಲ್ಲ ಅಂದರೆ ಇದಕ್ಕೆ ಮೇಲೆ ನಾನು CO ಅಲ್ಲ DC ಹತ್ರನೇ ಕೂಡ ಹೋಗ್ತೀವಿ. ನಾವು ಪಂಚಾಯತಿಂದ ಒಂದು ಲೆಟರ್ ಹಾಕ್ಕೊಂಡು ಅರ್ಜಿ ಹಾಕ್ಕೊಂಡು ನಮ್ಮದೇ ಲೆಟರ್ ಇಟ್ಟು CO ಹತ್ರನೂ ಹೋಗ್ತೀವಿ ಮತ್ತು DC ಕೂಡ ಒಂದು ಲೆಟರ್ ಕೊಡ್ತೀವಿ. KE ಲೆಟರ್ ಕೊಟ್ಟಿದ್ದೀವಿ. ಅವರು ಅದನ್ನು ತೆರವು ಮಾಡಿಕೊಟ್ಟಿದ ತಕ್ಷಣ ಅದು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಎಷ್ಟು ದಿವಸ ಇಲ್ಲ, ಮೊನ್ನೆನೇ ಅವರು ಬಂದು ಇದು ಮಾಡಿಲ್ಲ, ಏನು ತೆರವು ಮಾಡೋಕ್ಕೆ ಸರ್ವಿಸ್ ವೈರು ಚೇಂಜ್ ಮಾಡಿಕೊಟ್ಟಿದ್ರೆ ಇವಾಗ ಮಾಡಿಕೊಟ್ರೆ ನಾವು ನಾಳೆನೇ ಸ್ಟಾರ್ಟ್ ಮಾಡ್ತಾರಂತೆ ಅವರು ಹೇಳಿದ್ರು ಮೊನ್ನೆ ಶಿವನು. ಇಲ್ಲಪ್ಪ ನೀವು ಎಷ್ಟು ಬೇಗ ರೆಡಿ ಮಾಡಿಬಿಟ್ರೆ ಅಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು KE ಸ್ವಲ್ಪ ಹಿಂದೆ ಮುಂದೆ ತಳ್ತಾ ಇದ್ದಾರೆ ಅಷ್ಟೇನಿಲ್ಲ. ನೀರಿನ ಸಮಸ್ಯೆ ಸದ್ಯಕ್ಕೆ ಯಾವ ಊರಲ್ಲೂ ಇಲ್ಲ, ಯಾವ ಹಳ್ಳಿಗಳಲ್ಲೂ ನೀರಿನ ಸಮಸ್ಯೆ ಏನಿಲ್ಲ, ನೀರಿನ ಪ್ರಾಬ್ಲಮ್ ಯಾವುದೂ ಇಲ್ಲ. ನೀರು ಕರೆಕ್ಟಾಗಿ ಹೋಗ್ತಾ ಇದೆ. ಇದು ಜಲ್ ಜೀವನ್ ಮಿಷನಿಂದ ಸ್ವಲ್ಪ ಏನೋ ಪೈಪ್ ಲೈನ್ ಉಳಿದೋಗಿರುತ್ತೆ, ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಬೇರೆ ಇನ್ನೇನು ನೀರಿನ ಸಮಸ್ಯೆ ಯಾವುದೂ ಇಲ್ಲ ಇವಾಗ ಸದ್ಯಕ್ಕೆ. ಅದನ್ನು ನೀರಿನ ಸಮಸ್ಯೆ ಬರದೆ ನಾವು ಅದನ್ನು ನೋಡ್ಕೊಳ್ತಾ ಇದ್ದೀವಿ. ಎಲ್ಲ ಹಳ್ಳಿಗಳಿಗೂ ಎಲ್ಲ ಮೆಂಬರ್ಗೆ ಇಷ್ಟೊಂದು ಲೈಟ್ಗಳು ಕೊಟ್ಟು ಹಾಕ್ಸಿದ್ದೀವಿ. ಇನ್ನು ಕೆಲವೊಂದು ಕಡೆ ಸಾಕಾಗಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಇವಾಗ ಇನ್ನು ತರಿಸ್ಕೊಂಡು ಮತ್ತೆ ಇನ್ನು ಎಲ್ಲಿ ಬೇಕೋ ಹೆಚ್ಚುವರೆಗೆ ಅಲ್ಲಿ ಕೊಟ್ಟು ಮಾಡಿಸ್ಕೊಳ್ತೀವಿ. ಮತ್ತೆ ಪಕ್ಕದ ಹಳ್ಳಿಗಳಲ್ಲಿ ಇದೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆಲ್ರೆಡಿ ನಮ್ಮೂರಲ್ಲಿ ಒಂದು ಪ್ರೈವೇಟ್ ಫಿಲ್ಟ್ರ್ ಇದೆ, ಅವರು ಅರ್ಧ ಜನ ಅಲ್ಲೇ ಇಟ್ಕೊಳ್ತಾರೆ ಸರ್. ಪ್ರೈವೇಟ್ ಫಿಲ್ಟ್ರ್ ಇದೆ, ಅರ್ಧ ಜನ ಇಟ್ಕೊಂಡು ಮತ್ತೆ ಕಡಿಕುಪ್ಪದಲ್ಲಿ ಹೊಸದಾಗಿ ಓಪನ್ ಆಗಿದೆ, ಅಲ್ಲಿ ನೀರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವೊಬ್ರು ಹೋಗ್ತಾ ಇದ್ದಾರೆ. ನಮ್ಮೂರಲ್ಲಿ ನೀರು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಜನ ಹಿಡಿತಾ ಇಲ್ಲ. ನೀರು ಚೆನ್ನಾಗಿಲ್ಲ ಫಿಲ್ಟ್ರು, ಅದು ನೀರು ಬಂದು 1100 ಅಡಿನೂ ಏನೋ ಇಲ್ಲಿ ದೇವಸ್ಥಾನ ಹತ್ರ ಬೋರು, ಆ ನೀರು ಅಷ್ಟೊಂದು ಫಿಲ್ಟ್ರಿಗೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಕುಡಿಯೋತಾ ಇಲ್ಲ. ಅದು ಸಮಸ್ಯೆ ಇದೆ, ಇಲ್ಲ ಅಂತ ಹೇಳ್ತೇವೆ ನಾವು. ಇವಾಗ ಕೆರೆಯಿಂದ ನೀರು ಬರುತ್ತೆ, ಅದು ಫಿಲ್ಟ್ರ್ ರೆಡಿ ಮಾಡಿದ್ರೆ ನೀರು ಸಮಸ್ಯೆ ಪ್ರಾಬ್ಲಮ್ ಇಲ್ಲ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.